ಹೆಚ್ಚಿಗೆ ಆಯಿಲಿ ಫುಡ್ ತಗೊಳ್ತಾ ಇದ್ರು, ಅದು ಟ್ರೈಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆವತ್ತು ಲಿವರ್ ಡಿಸ್ಫಂಕ್ಷನ್ ಆಗಿ ಅದು ಜಾಂಡೀಸ್ ಆಗಿ ಶುರು ಆಗುತ್ತೆ. ಮರ್ಮ ಚಿಕಿತ್ಸೆಯಲ್ಲಿ ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ ವಿತ್ ಮೈಲ್ಡ್ ಮಸಾಜ್ ಮಾಡ್ತೀವಿ ಲಿವರ್ ಆರ್ಗನಲ್ಲಿ. ನಮ್ಗೆ ಮೇನ್ ಆಗಿ ಎರಡೇ ಭಾಗ, ತಲೆ ಭಾಗ, ಪಾದ ಭಾಗ, ಇಲ್ಲಾಂದ್ರೆ ಕಾಲ್ ಭಾಗ, ಇಷ್ಟು ಬಿಟ್ರೆ ನಾವು ಎಲ್ಲೇನು ಮರ್ಮ ಮಾಡೋದಕ್ಕೂ ಆಗಲ್ಲ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹೇಗೆ ದಿನದ 12 ಗಂಟೆ 13 ಗಂಟೆ ದುಡಿತೀವೋ ಹಾಗೆ ನಮ್ಮ ದೇಹದಲ್ಲೂ ಎಲ್ಲ ಅಂಗಾಂಗಗಳು 24 ಗಂಟೆಗಳ ಕಾಲ ದುಡಿದು ನಮ್ಮನ್ನು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳನ್ನು ಸಮತೋಲನದಲ್ಲಿ ಇಡೋವಂಥದ್ರಲ್ಲಿ ಯಕೃತ್ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲಿವರ್ ಒಂದು ಮುಖ್ಯ ಪಾತ್ರನೇ ವಹಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ, ಸರಿಯಾಗಿ ಕೆಲಸ ಮಾಡೋದಂದರೆ ಯಾವ ರೀತಿ ಅಂತ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸ್ವಾಮೀಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ನಮಸ್ಕಾರ ಅಮ್ಮ. ನಮಸ್ಕಾರ ಪ್ರೇಕ್ಷಕರೇ. ಸೊ ನಾವು ಕಳೆದ ಭಾಗದಲ್ಲಿ ಆಲ್ರೆಡಿ ಯಕೃತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನೋಡ್ಬೋದು ಅಂತ ಹೇಳಿದ್ದೀವಿ. ಈಗ ಯಕೃತ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡೋಣ. ಈಗ ಇದಕ್ಕೂ ಒಂದು ಪದ ನಮ್ಮ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಹೇಳಬೇಕು ಅಂದರೆ ನಿಧಾನ ಅಂತ ಹೇಳ್ತೀವಿ. ನಿಧಾನ ಅಂದ್ರೆ ಎಥಿಯೋಲಾಜಿಕಲ್ ಫ್ಯಾಕ್ಟರ್ಸು. ಇದು ಕೆಲಸ ಯಾವತ್ತದು ಮಾಡುತ್ತೆ ಅಂದರೆ ನಿಧಾನದಲ್ಲಿ ಫಸ್ಟು ಒಂದು ನಾರ್ಮಲ್ ಲಿವರ್ ಇದೆ ಅಲ್ವಾ, ಅದು ಬಂದು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಏನೇನು ತೊಗೊಳ್ತಾ ಇದ್ದೀರೋ, ಒಳ್ಳೆ ಒಂದು ಫುಡ್ ತೊಗೊಳ್ತಾ ಇದ್ದೀರೋ, ಇಲ್ಲ ಇದು ಲಿಕ್ವಿಡ್ಸ್ ಏನು ತೊಗೊಳ್ತಾ ಇದ್ದೀರೋ ಅದು ಈಸಿಯಾಗಿ ಡೈಜೆಸ್ಟ್ ಮಾಡುತ್ತೆ. ಅದು ಜನರಲ್. ಬಟ್ ಇಟಿಲಾಜಿಕಲ್ ಫ್ಯಾಕ್ಟರ್ಸ್ ಅದು ನಿಧಾನ ಬಂದು ಅದು ಚೇಂಜ್ ಆಗೋದು ಯಾವತ್ತು ಅಂದರೆ, ಆ ಫಂಕ್ಷನ್ಸ್ ಡಿಸ್ಫಂಕ್ಷನ್ಸ್ ಆಗೋದು ಯಾವತ್ತು ಅಂದರೆ, ನಿಮಗೂ ವಾತದೋಷ ಜಾಸ್ತಿ ಆಗಿದೆ, ಪಿತ್ತದೋಷ ಜಾಸ್ತಿ ಆಗಿದೆ, ಕಫದೋಷ ಜಾಸ್ತಿ ಆಗಿದೆ. ಇದು ಮೂರನ್ನೂ ನಾವು ನೋಡಬೇಕಾಗುತ್ತೆ. ಈ ಮೂರಲ್ಲಿ ಯಾವ ಥರ ಇದು ಕೆಲಸ ಮಾಡುತ್ತೆ ಅಂದರೆ, ಈಗ ಎಕ್ಸೆಸ್ ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಾ, ಆವತ್ತು ಅದು ಪಿತ್ತದೋಷನೂ ಜಾಸ್ತಿ ಮಾಡುತ್ತೆ. ಅದೇ ಥರ ಆಯಿಲಿ ಫುಡ್ ತೊಗೊಳ್ತಾ ಇದ್ದೀರಾ, ಇಲ್ಲ ಸೋರ್ ಫರ್ಮೆಂಟೆಡ್ ಫುಡ್ಸ್ ತೊಗೊಳ್ತಾ ಇದ್ದೀರಾ, ಕಫದೋಷನ ಜಾಸ್ತಿ ಮಾಡುತ್ತೆ. ಇಲ್ಲ ಡ್ರಗ್ ಇಂಡ್ಯೂಸ್ಡ್ ತೊಗೊಳ್ತಾ ಇದ್ದೀರಾ, ಎಗೇನು ವಾತದೋಷನ ಜಾಸ್ತಿ ಮಾಡುತ್ತೆ. ಸೊ ಸಪ್ರೆಷನ್ ಆಫ್ ನ್ಯಾಚುರಲ್ ಅರ್ಜಸ್ ಏನಾವುದು ಇದ್ದರೆ, ನ್ಯಾಚುರಲ್ ಅರ್ಜಸ್ ಅಂದರೆ ಮೋಷನ್ ಹೋಗಬೇಕು, ಹೋಗ್ತಾ ಇಲ್ಲ ಮೀಟಿಂಗ್ ಇದೆ ಕೂತ್ಕೊಳ್ತೀನಿ, ಇಲ್ಲ ಟೀಚರ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಕೇಳ್ತಾ ಇದ್ದೀನಿ, ಅವ್ರಿಗೂ ಎವ್ಯಾಕ್ಯುಯೇಷನ್ ಮಾಡಬೇಕು, ಯೂರಿನೇಷನ್ ಬಂದಿದೆ, ಬಟ್ ಅಲ್ಲಿ ಕ್ಲಾಸಲ್ಲಿ ಭಯಪಟ್ಟುಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ನ್ಯಾಚುರಲ್. ಸೊ ಈ ಥರ ಎಲ್ಲ ಮಾಡಿದರೆ ಅದು ಫ್ಯಾಟಿ ಲಿವರ್ ಬರೋದಕ್ಕೂ ಅವಕಾಶ ಬರುತ್ತೆ. ಸೊ ಆವತ್ತು ಲಿವರ್ ನಿಮಗೂ ಕೆಲಸ ಮಾಡೋದು ಸ್ಟಾಪ್ ಆಗುತ್ತೆ, ಅದು ಡಿಸ್ಫಂಕ್ಷನ್ ಆಗೋದಕ್ಕೂ ಶುರು ಆಗುತ್ತೆ. ಈಗ ಫಸ್ಟ್ ತಗೊಳ್ಳಿ, ಮಕ್ಕಳಲ್ಲಿ ನೀವು ನೋಡ್ಬೋದು ಜಾಂಡೀಸ್, ಆಯಿತಾ. ಇದನ್ನು ಬಂದು ಆಯುರ್ವೇದದಲ್ಲಿ ಕಮಲ ಅಂತ ಹೇಳ್ತಾರೆ. ಆವತ್ತು ಏನಾಗುತ್ತೆ, ಯೆಲ್ಲೋಯಿಶ್ ಬಂದುಬಿಡುತ್ತೆ, ಬಾಡಿ ಮೈ ಪೂರ್ತಿ ನೋಡಿದರೆ ಯೆಲ್ಲೋಯಿಶ್ ಆಗಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಕಲರ್ ಟೋನು. ಸೊ ಆ ಥರ ಇದ್ದರೆ ನೀವು ಏನು ಮಾಡೋದಕ್ಕೂ ಒಳ್ಳೆಯದು. ಅದು ಡಿಸ್ಕಲರೇಷನ್ ಯಾವ ಥರ ಮಾಡಬೇಕು, ಒಂದು ಸೆಕೆಂಡ್ ಲಾಸ್ ಆಫ್ ಅಪಿಟೈಟ್ ನಿಮಗೂ ಆವತ್ತು ಜಾಸ್ತಿ ಇರುತ್ತೆ, ನೀವು ತಿಂದಕ್ಕೆ ಆಗಲ್ಲ, ಆಯಿತಾ. ಇದಕ್ಕೆ ಮೂಲ ಕಾರಣ ಏನು, ಎಣ್ಣೆ ಫುಡ್ಡು, ಆಯಿಲಿ ಫುಡ್ಡು. ಅದು ಹೆಚ್ಚಿಗೆ ಯಾವತ್ತು ತೊಗೊಳ್ತಾ ಇದ್ರೋ ಅದು ಟ್ರೈಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದೇ ರಕ್ತ ಸಂಚಲನ ಸ್ಟಾಪ್ ಮಾಡುತ್ತೆ ಆ ಶ್ರೋತದಲ್ಲಿ, ಮೀನ್ಸ್ ಬ್ಲಡ್ ವೆಸಲ್ಸಲ್ಲಿ. ಆವತ್ತು ಲಿವರ್ ಡಿಸ್ಫಂಕ್ಷನ್ ಆಗಿ ಅದು ಜಾಂಡೀಸ್ ಆಗಿ ಶುರು ಆಗುತ್ತೆ. ಅದು ಆದಮೇಲೆ ಹೆಪಟೈಟಿಸ್ ಎ ಬಿನ ಅದೆಲ್ಲ ನಾವು ನೋಡ್ಕೋಬೇಕು. ಸೊ ಈ ಥರ ಇನ್ನೊಂದು ಫ್ಯಾಟಿಕ್ ಆ್ಯಂಡ್ ಬರ್ನಿಂಗ್ ಸೆನ್ಷನ್ ಕೆಲವ್ರಿಗೂ ಇರ್ಬೋದು. ಕೆಲವು ಪದಾರ್ಥಗಳು ನಿಮ್ಮ ಹ್ಯೂಮರ್ ಪ್ರಕಾರ, ಅದು ವಾತ ಡಾಮಿನೆಂಟ, ಕಫ ಡಾಮಿನೆಂಟ, ಪಿತ್ತ ಡಾಮಿನೆಂಟ ನೋಡಿಕೊಂಡು ಅದ್ರ ಪ್ರಕಾರ ನೀವು ಫುಡ್ ತೊಗೊಂಡ್ರೆ ನಿಮಗೂ ಸಮಸ್ಯೆಗಳು ಬರಲ್ಲ. ಮೋಸ್ಟ್ಲಿ ಎಲ್ಲರೂ ಏನು ಮಾಡ್ತಾರೆ, ಟೇಸ್ಟ್ಗೋಸ್ಕರ ಎಲ್ಲ ಟೆಸ್ಟ್ ಮಾಡ್ತಾರೆ. ಆ ಟೇಸ್ಟ್ ಮಾಡಿದರೆ ಕೆಲವು ಇದು ನಮಗೂ ಅಲರ್ಜಿ ಆಗಿಬಿಡತ್ತೆ. ಆ ಅಲರ್ಜಿನಿಂದ ನಿಮಗೂ ಫ್ಯಾಟಿ ಲಿವರ್ ಬರೋದಕ್ಕೂ ಅವಕಾಶ ಇದೆ, ಆವತ್ತು ಲಿವರ್ ಫಂಕ್ಷನ್ಸ್ ಮಾಡಲ್ಲ. ಸೊ ಲಿವರ್ ಅಂದರೆ ಏನು, ಏನೇನು ಪದಾರ್ಥ ನೀವು ತಗೊಳ್ತಾ ಇದ್ದೀರೋ
ಅದು ಲಿಕ್ವಿಡ್ ಆಗಿ ಇರಲಿ ಸಾಲಿಡ್ ಆಗಿ ಇರಲಿ, ಅದರಿಂದ ಸೆಗ್ರಿಗೇಟ್ ಮಾಡ್ತದೆ ಬಾಯಿಲ್ಸ್, ಯೆಲ್ಲೋ ಬಾಯಿಲ್ಸು, ಗ್ರೀನ್ ಬಾಯಿಲ್ಸು. ಅದೇ ಪ್ರಕಾರ ನಿಮ್ಮದು ಅದು ಬ್ಲಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಅದರಿಂದ ನಿಮಗೂ ಪ್ರೋಟೀನ್ಸು, ವಿಟಮಿನ್ಸು, ಇನ್ನು ಎನ್ಸೈಮ್ಸ್ ಕೆಲಸ ಮಾಡೋದು, ಇದೆಲ್ಲ ಲಿವರ್ ಫಂಕ್ಷನ್ಸೇ ಮಾಡೋದು. ಮುಖ್ಯ ಕಾರಣ ಲಿವರ್. ಅದು ಇದ್ರೇ ನಿಮಗೂ ನೆಕ್ಸ್ಟ್ ಲೆವೆಲ್ ಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಹೋಗ್ಬೋದು. ಫಸ್ಟ್ ಆಫ್ ಆಲ್ ನಮಗೂ ಬ್ಲಡ್ ಉತ್ಪತ್ತಿನೇ ಆಗಿಲ್ಲ ಅಂದರೆ ಎಲ್ಲಿಂದು ನಮ್ಮ ಮೈ ಚೆನ್ನಾಗಿರುತ್ತೆ. ಅದರಿಂದ ನಾವು ತಗೊಳ್ಳೋ ಪದಾರ್ಥ ಸರಿಯಾಗಿ ಇದ್ದರೆ ಆ ಲಿವರ್ನು ಪರ್ಫೆಕ್ಟಾಗಿ ಕೆಲಸ ಮಾಡಿ ಅದು ಸೆಗ್ರಿಗೇಟ್ ಮಾಡಿ ಯೆಲ್ಲೋ ಬೈಲ್ಸ್, ಗ್ರೀನ್ ಬೈಲ್ಸ್ ಯಾವುದಕ್ಕೂ ಡೈಜೆಸ್ಟ್ ಮಾಡಬೇಕು, ಯಾವುದನ್ನು ನಾವು ಸೆಗ್ರಿಗೇಟ್ ಮಾಡಿ ಅದು ಎಲೆಕ್ಟ್ರೋಲೈಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಪ್ರೋಟೀನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದೇ ಮುಖ್ಯ ಕಾರಣ ಲಿವರ್ ಫಂಕ್ಷನ್. ಆಯಿತಾ? ಈಗ ನೀವು ಕ್ಲಿನಿಕಲ್ ಇದಕ್ಕೂ ಹೋಗಿ ಲಿವರ್ ಸಿರೋಸಿಸ್ ಈಗ ಯಾವ ಥರ ಬರ್ತಾ ಇದೆ ಅಂದರೆ, ಸಿರೋಸಿಸ್ ಅಂದರೆ ಇಟ್ ಈಸ್ ಹೈ ಲೆವೆಲ್ 1 ಲೈಕ್ ಕ್ಯಾನ್ಸರ್. ಸೊ ಆಲ್ಕೋಹಾಲ್, ಹಿಂದಿನ ಎಪಿಸೋಡಲ್ಲಿ ಹೇಳಿರೋ ಪ್ರಕಾರ ಆಲ್ಕೋಹಾಲ್ ಇಲ್ಲ ಟೊಬ್ಯಾಕೊ ಇಲ್ಲಾಂದರೆ ಸಿಗರೆಟ್ಸು, ಸಿಗಾರ್ಸು ಈ ಥರ ಸ್ಮೋಕ್ ಮಾಡೋವ್ರಿಗೂ ಅವ್ರಿಗೆ ಸಿರೋಸಿಸ್ ಬರೋದಕ್ಕೂ ಅವಕಾಶ ಇದೆ. ಸೊ ಅವತ್ತು ಲಿವರ್ ಡಿಸ್ಫಂಕ್ಷನ್ ಆಗೋದಕ್ಕೂ ತುಂಬ ಅವಕಾಶ ಇದೆ. ಸೊ ದೀಸ್ ಥಿಂಗ್ಸ್ ನಾನು ಹಿಂದಿನ ಭಾಗದಲ್ಲಿ ಹೇಳಿರೋ ಪ್ರಕಾರ ಒಂದು ಲಿವರ್ನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಇದೆಲ್ಲ ಬಿಡಬೇಕು ಹ್ಯಾಬಿಟ್ಸು. ನಾವು ಕಳೆದ ಭಾಗದಲ್ಲಿ ಲಂಗ್ಸ್ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಯಾವ ರೀತಿ ಅದು ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ. ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಕೃತ್ತು ಅಂದರೆ ನಮ್ಮ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ವೀಕ್ಷಕರೇ, ಈಗ ನಿಮ್ಮ ಸ್ಕ್ರೀನಲ್ಲಿ ಒಂದು ಚಿತ್ರ ನೋಡ್ಬೋದು. ಲಿವರ್ದು ನಾನು ಇಲ್ಲಿ ತೋರಿಸಿದ್ದೀನಿ. ಮರ್ಮನಾಡಿಗಳಿಗೇನು ನಾಡಿ ಯಾತ್ರೆ ಇರುತ್ತೆ, 3 ನಾಡಿ ಯಾತ್ರೆ ಅಲ್ಲಿ ಬರ್ತಾ ಇದೆ. ರೆಡ್ ಕಲರಲ್ಲಿ 2, ಮಧ್ಯದಲ್ಲಿ ಒಂದು ಬ್ಲೂ ಕಲರು. ಶ್ರೋತಾಸ್ ಅದು ವೆಸಲ್ಸ್ ಯಾತ್ರೆ ಹೋಗ್ತಾ ಇದೆ, ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ಸ್ ಬ್ಲೂ ಕಲರಲ್ಲಿ, ರೆಡ್ ಕಲರಲ್ಲಿ ತೋರಿಸಿದ್ವಿ. ಈಗ ಲಿವರ್ ಫಂಕ್ಷನ್ಸ್ ಯಾತ್ರೆ ಆಗ್ತಾ ಇದೆ ಅಂತ ಕೇಳಿದರೆ, ನೀ ಯಾವತ್ತು ಲಿವರು, ಹೊಟ್ಟೆ ಇದೆ, ಗಾಲ್ ಬ್ಲ್ಯಾಡರ್ ಇದೆಲ್ಲ ಒಟ್ಟಿಗೆ ಇರುತ್ತೆ. ಆಯಿತಾ? ಪಕ್ಕದಲ್ಲಿ ಆರ್ಗನ್ಸ್ನ ಇದೆ. ಸೊ ನಾವು ಏನು ತಗೊಳ್ತಾ ಇದ್ದೀವಿ ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಇದೆ. ಸೆಗ್ರಿಗೇಷನ್ ಅಂದರೆ ಏನು? ಸಪ್ರೇಟ್ ಮಾಡ್ತಾ ಇದೆ. ಈ ಸಪ್ರೇಷನ್ ಏನೇನಾಗ್ತಾ ಇದೆ? ಒಂದು ಯೆಲ್ಲೋ ಬಾಯಿಲ್ಸ್ ನಿಮಗೂ ಪ್ರೊಡ್ಯೂಸ್ ಆಗ್ತಾ ಇದೆ ಬಾಡಿಯಲ್ಲಿ, ಒಂದು ಗ್ರೀನ್ ಬಾಯಿಲ್ಸ್ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಪ್ಯಾನ್ಕ್ರಿಯಾಸಲ್ಲಿ ನೋಡಿದರೆ, ಪ್ಯಾನ್ಕ್ರಿಯಾಸು ಒಂದು ಆರ್ಗನ್ ಅದು ಮೇಲ್ಗಡೆ ಇದೆ. ಅದರಲ್ಲಿ ನೀವು ನೋಡಿದರೆ ಸ್ಪ್ಲೀನು, ಪ್ಯಾನ್ಕ್ರಿಯಾಸು, ಅದಾದಮೇಲೆ ನಿಮಗೂ ಸ್ಟಮಕ್ ಬರುತ್ತೆ. ಸೈಡಲ್ಲಿ ನಿಮಗೂ ಲಿವರ್ ಇದೆ. ಅದರಲ್ಲಿ ನೀವು ನೋಡಿದರೆ ನೀವು ಏನು ತಿಂತಾ ಇದ್ದೀರೋ ಆ ಇನ್ಸುಲಿನ್ ಪ್ರೊಡ್ಯೂಸು ಪ್ಯಾನ್ಕ್ರಿಯಾಸ್ ಮಾಡ್ತಾ ಇದೆ, ಸ್ಪ್ಲೀನು ಯೆಲ್ಲೋ ಬಾಯಿಲ್ಸ್ ಮಾಡ್ತಾ ಇದ್ದೀರಿ. ಹೊಟ್ಟೆ ಗ್ರೀನ್ ಬಾಯಿಲ್ಸ್ ಇರುತ್ತೆ. ಒಂದು ನೀವು ಡಿಸೆಕ್ಟ್ ಮಾಡಿ ನೋಡಿದರೆ, ಹೊಟ್ಟೆನ ಓಪನ್ ಮಾಡಿ ನೋಡಿದರೆ ಅಲ್ಲಿ ನಿಮಗೂ ಗ್ರೀನ್ ಬಾಯಿಲ್ಸ್ ಸಿಗುತ್ತೆ. ಆಯಿತಾ? ನೀವು ಔಷಧಿಗಳಿಗೆ ತುಂಬ ತಿನ್ಬಿಟ್ರೆ ಅದು ಏನಾಗುತ್ತೆ, ಅದು ಯೆಲ್ಲೋ ಬಾಯಿಲ್ಸ್ ಆಗಿ ಕನ್ವರ್ಟ್ ಆಗಿ ಹೊಟ್ಟೆ ಎಲ್ಲ ಯೆಲ್ಲೋ ಕಲರ್ ಇರುತ್ತೆ. ಈವನ್ ನಮ್ಮ ಬೋನ್ಸ್ ಎಲ್ಲ, ಒಬ್ಬರು ಅದರಿಂದ ತೀರೋಗಿದ್ದಾರೆ ಅಂದರೆ ಅವ್ರನ್ನು ಬರ್ನ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನೀವು ನೋಡಿದರೆ ಅಸ್ಥಿ ಎಲ್ಲ ಯೆಲ್ಲೋ ಕಲರಲ್ಲಿ ಇರುತ್ತೆ. ಅದರಿಂದ ನೀವು ನೋಡ್ಬೋದು ಅವ್ರ ಮೆಡಿಕೇಶನ್ಸ್ ತುಂಬ ತೊಗೊಂಡಿದ್ದಾರೆ. ಆಯಿತಾ? ಸೊ ಈ ಲಿವರ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಎನ್ಸೈಮ್ಸ್ನ ಕಂಟ್ರೋಲಲ್ಲಿ ಇಡುತ್ತೆ. ಎಷ್ಟು ಇರಬೇಕೋ ಅಷ್ಟೇ ಮಾಡುತ್ತೆ. ಅದು ಸೆಗ್ರಿಗೇಷನ್ ಒಂದು. ಸೆಕೆಂಡು, ನಿಮ್ಮ ಯೆಲ್ಲೋ ಬಾಯಿಲ್ಸ್ ಎಷ್ಟು ಪ್ರೊಡ್ಯೂಸ್ ಆಗಬೇಕು ಅದು ಸಪ್ರೇಟ್ ಮಾಡುತ್ತೆ. ಅದೇ ಥರ ಗ್ರೀನ್ ಬಾಯಿಲ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅದು ಸಪ್ರೇಟ್ ಮಾಡುತ್ತೆ. ಫೈನಲಿ ನಿಮಗೂ ಕನ್ವರ್ಟ್ ಆಗೋದು, ಬ್ಲಡ್ ಆಗಿ ಕನ್ವರ್ಟ್ ಆಗೋದು. ಆಯಿತಾ? ಈ ಬಾಯಿಲ್ಸ್ ಎಲ್ಲ ಬ್ಲಡ್ ಆಗಿ ಕನ್ವರ್ಟ್ ಆಗಿ ಪೂರ್ತಿ ಸಂಚಾಲನೆ ಮಾಡೋದು, ಅದು ಒಂದು ಮಾಡುತ್ತೆ. ಸೊ ಈ ಥರ ಲಿವರು ನಾನಾ ರೀತಿಯಾಗಿ ಒಂದು ಎಲೆಕ್ಟ್ರೋಲೈಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಈ ಥರ ಕೆಲಸ ಮಾಡೋ ಇನ್ಸುಲಿನ್ಸ್ ಆಗಲಿ, ಈ ಥರ ಕೆಲಸ ಮಾಡೋದು ಲಿವರ್ ಫಂಕ್ಷನ್. ಆಯಿತಾ? ಇದಕ್ಕೂ ಇಂಟೇಕ್ ಏನು? ಹೊಟ್ಟೆ. ನೀ ಏನು ತುಂಬ್ತಾ ಇದ್ದೀರೋ ಅದ್ರ ಪ್ರಕಾರ ಈ ಲಿವರ್ ಫಂಕ್ಷನ್ ಆಗುತ್ತೆ. ಆಯಿತಾ? ಈಗ ಇದರಲ್ಲಿ ನೀವು ನೋಡಿದರೆ ಈ ಲಿವರ್ ಫಂಕ್ಷನ್ಸ್ ಯಾವತ್ತೂ ಡಿಸ್ಫಂಕ್ಷನ್ಸ್ ಆಗುತ್ತೆ. ಇದರಲ್ಲಿ ಅಬ್ಸ್ಟ್ರಕ್ಷನ್ಸ್, ಈ ವೇನ್ಸ್ ನಾನು ತೋರಿಸಿರೋ ವೇನ್ಸು, ಇಲ್ಲಾಂದರೆ ಈ ಆರ್ಟ್ರಿ, ಸಿಸ್ಟಿಕ್ ಆರ್ಟ್ರಿ, ಇಲ್ಲಾಂದರೆ ಹೆಪೆಟಿಕ್ ಆರ್ಟ್ರಿ, ಈ ಆರ್ಟ್ರೀಸ್ ನಾನು ತೋರಿಸಿದ್ರಲ್ಲಿ ಯಾವತ್ತು ಲಿವರ್ ಡಿಸ್ಫಂಕ್ಷನೋ ಒಂದು ಸಿರೋಸಿಸ್ ಆಗೋದಕ್ಕೂ ಅವಕಾಶ ಬರ್ತಾ ಇದೆ, ಇಲ್ಲಾಂದರೆ ಒಂದು ಜಾಂಡಿಸ್ ಬರ್ತಾ ಇದೆ ಅಂದರೆ ಯಾವತ್ತು ನಿಮ್ಮ ಆಹಾರ ವಿಕೃತಿ ಆಗಿದೋ ಆವತ್ತು ಈ ಸಮಸ್ಯೆಗಳು ಬರೋದಕ್ಕೂ ಅವಕಾಶ ಇದೆ. ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಅಂತ ಹೇಳಿದರೆ, ಯಾವತ್ತು ತುಂಬ ಕುಡಿತಿರೋ ಇಲ್ಲ ಸ್ಮೋಕ್ ಮಾಡ್ತಿರೋ
ಆ ಥರ ಸ್ಮೋಕ್ ಮಾಡೋವ್ರಿಗೂ ಈ ಥರ ಸಮಸ್ಯೆಗಳು ಬರುತ್ತೆ. ಎಸ್ಪೆಷಲಿ ಆಲ್ಕೋಹಾಲ್ ತಗೊಳ್ಳೋರಿಗೂ ಮೋಸ್ಟ್ಲಿ ಲಿವರ್ ಡಿಸ್ಫಂಕ್ಷನ್ ಆಗೋದು ಒಂದು, ರೆಸ್ಪಿರೇಟರಿ ಡಿಸಾರ್ಡರ್ ಬರೋದು ಒಂದು. ಬೇರೆ ಸ್ಮೋಕ್ ಮಾಡೋವ್ರಿಗೂ ಹೆಚ್ಚಿಗೆ ಆಗುತ್ತೆ. ಅದೇನೆಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ಟು ಹೇಳ್ತೀವಿ, DVT ಇಂಟು. ಅದು ನಮ್ಮ ಕಾಫ್ ಮಸಲ್ಸಲ್ಲಿ ಬರುತ್ತೆ. ವೇರ್ ಟಿಬಿಲ್ ಆರ್ಟ್ರೀಸು ಇಲ್ಲಾಂದರೆ ಸೆಫಿನಸ್ ನರ್ವೋ ಈ ಥರ ಇರೋ ಕಡೆ ನೀವು ನೋಡಿದರೆ ಅಲ್ಲಿ ಅದು ಸೆಕೆಂಡ್ ಹಾರ್ಟ್ ಹೇಳ್ತೀವಿ. ಆ ಸೆಕೆಂಡ್ ಹಾರ್ಟಲ್ಲಿ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿಬಿಟ್ರೆ ಆಯಿತಾ, ಆವತ್ತು ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಅವಕಾಶ ಇದೆ. ಸೊ ಅದರಿಂದ ನಾವು ತಿನ್ನೋ ಪದಾರ್ಥ ಚೆನ್ನಾಗಿದ್ದರೆ ಲಿವರ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಸೊ ಈಗ ಇದನ್ನು ಯಾವ ಥರ ಸರಿಪಡಿಸ್ಬೋದು ಅದು ಒಂದು ವಿಷಯ ಇದೆ. ಫಸ್ಟ್ ಬರೋದೇ ಏನಾವುದು ಇದೆ ಅಂದರೆ ಮಕ್ಕಳಲ್ಲೋ ಇಲ್ಲ ದೊಡ್ಡವರಲ್ಲೋ ಡ್ಯೂ ಟು ವೈರಸ್ ಇರ್ಬೋದು, ಇನ್ಫ್ಲಮೇಷನ್ಸ್ ಇರ್ಬೋದು, ಇಲ್ಲ ಅಂದರೆ ಇಷ್ಟೇ ಇಟ್ಕೊಳ್ತೀವಿ. ಅದರಿಂದ ಬರೋವ್ರಿಗೂ ಏನೋ ಆಗುತ್ತೆ ಅಂದರೆ ಜಾಂಡಿಸ್. ಫಸ್ಟ್ ಸಿಂಪ್ಟಮೇ ಜಾಂಡಿಸ್. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಜಾಂಡಿಸ್ ಬಂದಿರುತ್ತೆ ಆಯಿತಾ. ಆ ಥರ ಇರೋರ್ಗೂ ಆ್ಯಂಟಿವೈರಲ್ಗೂ ನಾವು ಏನಾದರೂ ಕೊಡಬೇಕು ಅಂದರೆ ಜಾಂಡಿಸ್ ಬಂದಿರೋರ್ಗಂತ ಭೂಮ್ಯ ಆಮ್ಲಕ್ಕಿಂಟು ಒಂದು ರಸ ಅದು ಮಾಡಿ ಪ್ರಿಪೇರ್ ಮಾಡಿ ನಾವು ಕೊಡ್ತೀವಿ ಆಮ್ಲಕ್ಕಿನಿಂದು. ಅದೇ ರೀತಿಯಾಗಿ ನೀನು ನೋಡಿದರೆ ಒಂದು ಬಾಯಿಲ್ ರೆಗ್ಯುಲೇಟರ್ ಮಾಡಬೇಕು, ಬಾಯಿಲ್ ಸರಿ ಇಲ್ಲ, ಎಲ್ಲೋ ಬಾಯಿಲ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಿಲ್ಲ, ಇಲ್ಲ ಗ್ರೀನ್ ಬಾಯಿಲ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಅದಕ್ಕೂ ಸಿಂಗಲ್ ಡ್ರಗ್ ಒಂದು ಇರುತ್ತೆ, ಕಟ್ಟುಕಿಂಟು. ಆ ಕಟ್ಟುಕಿ ಕೊಟ್ಟರೆ ಅವ್ರಿಗೂ ಆ ಮೆಡಿಸನು ಅದು ಚೆನ್ನಾಗಿ ಬಾಯಿಲ್ಸ್ ಪ್ರೊಡಕ್ಷನ್ಸ್ಗೂ ರೀಪ್ರೊಡಕ್ಷನ್ಸ್ಗೂ ಅದು ಸರಿ ಇರುತ್ತೆ. ಅದೇ ಥರ ಗುಡುಚಿ ಅದು ಬಂದು ಆಟೋಮ್ಯೂನ್ ಸಿಸ್ಟಮ್ಸ್, ಅದರಲ್ಲಿ ಲಿವರ್ ಫಂಕ್ಷನ್ ಆಗಬೇಕು ಅಂದರೆ ಗುಡುಚಿ ಆ ಮೆಡಿಕೇಷನ್ಸು ಅದು ಸಿಗುತ್ತೆ ಆಯುರ್ವೇದದಲ್ಲಿ, ಅದು ತೊಗೊಂಡ್ರೇನು ಪರ್ಫೆಕ್ಟ್ ಆಗುತ್ತೆ. ಬಟ್ ಇದಕ್ಕೆಲ್ಲ ಒಂದೊಂದು ಮೆಡಿಕೇಷನ್ ಪೀರಿಯಡ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ನೀವು 6 months ಮೇಲೆ ತಗೊಳ್ಳೋದಕ್ಕಿಲ್ಲ. ಅದಕ್ಕೆ ಫಾರ್ಮಕೋ ವಿಜಿಲೆನ್ಸ್ಟು ಒಂದು ಡಿಪಾರ್ಟ್ಮೆಂಟ್ ಇದೆ, ಅದೆಲ್ಲ ಇದು ನೋಡ್ತಾ ಇದೆ. ಅದೇ ಥರ ಪುನರ್ನವ ನೋಡಿದ್ರೇನು ಅದನ್ನು ಆ್ಯಂಟಿ ಇನ್ಫ್ಲಮೇಟ್ರಿಗೂ ಅದು ಕೆಲಸ ಮಾಡುತ್ತೆ. ಈ ಥರ ಆಯುರ್ವೇದದಲ್ಲಿ ಕೆಲವು ಇದು ಕಷಾಯ ಇರ್ಬೋದು, ಇಲ್ಲಾಂದರೆ ಕ್ಯಾಪ್ಸುಲ್ಸ್ ಇರ್ಬೋದು, ಚೂರ್ಣ ಇರ್ಬೋದು, ಈ ಥರ ರೀತಿಯಾಗಿ ಅದು ಮಾಡ್ತಾರೆ. ಎಸ್ ಸ್ವಾಮೀಜಿ, ಹಾಗಾದರೆ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ ಆ್ಯಂಡ್ ಆಯುರ್ವೇದದಲ್ಲಿ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಹೇಳಿದ್ರಿ. ಮರ್ಮ ಚಿಕಿತ್ಸೆಯ ಮೂಲಕ ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಯಾವ ರೀತಿ ಸರಿ ಮಾಡ್ಬೋದು? ಖಂಡಿತ. ಈಗ ಮರ್ಮ ಚಿಕಿತ್ಸೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮದು ಮೇನ್ಲಿ ಆರ್ಟ್ರೀಸ್, ವೇನ್ಸ್, ಟೆಂಡನ್ಸ್, ಕ್ಯಾಪಿಲರೀಸ್ ಇದೆಲ್ಲ ನಮಗೂ ತಲೆ, ಪಾದ, ಅದೇ ಪೋಲ ಸ್ಥಾನಿಕ ಮರ್ಮ ಅಂತ ಹೇಳ್ತೀವಿ. ಸ್ಥಾನಿಕ ಮರ್ಮ ಅಂದರೆ ಲಿವರ್ ಆರ್ಗನ್, ಅದು ಒಂದು ಒಂದು ಪ್ಲೇಸು. ಅದೇ ಥರ ಲಂಗ್ಸ್ ಅಂತ ಹೇಳ್ತೀವಿ, ಅದು ಒಂದು ಪ್ಲೇಸು. ಸೊ ಸ್ಥಾನಿಕ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ, ಈಗ ಲಿವರ್ ಇಲ್ಲಿ ಯಾವ ಥರ ತೋರಿಸಿದನೋ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ ವಿತ್ ಮೈಲ್ಡ್ ಮಸಾಜ್ ಮಾಡ್ತೀವಿ ಲಿವರ್ ಆರ್ಗನಲ್ಲಿ. ಬಟ್ ಅದರಿಂದ ಅದು ಸರಿ ಹೋಗುತ್ತಾ ಅಂದರೆ ಹೋಗಲ್ಲ. ಸೊ ಇದಕ್ಕೂ ಯಾವ ಥರ ನಾವು ಚಾನಲೈಸ್ ಮಾಡಬೇಕು ಆಯಿತಾ, ಅದು ನಾವು ಪಾದದಲ್ಲಿ ತೊಗೊಂಡು ಹೋದ್ವಿ. ನಮ್ಗೆ ಮೇಯ್ನಾಗಿ 2 ಭಾಗ, ತಲೆ ಭಾಗ, ಪಾದ ಭಾಗ, ಇಲ್ಲಾಂದರೆ ಕಾಲು ಭಾಗ, ಈ ಪೂರ್ತಿ ಕಾಲು, ಇಷ್ಟು ಬಿಟ್ಟರೆ ನಾವು ಎಲ್ಲೇನು ಮರ್ಮ ಮಾಡೋದಕ್ಕೂ ಆಗಲ್ಲ. ಇದು ಏನಂದರೆ ಒಂದು ಸೀವೇಜ್ ಪೈಪ್ಲೈನ್ ಇದೆ, ಎಲ್ಲೋ ಒಂದು ಕಡೆ ನೀರು ಹೋಗ್ತಾ ಇಲ್ಲ, ಸಿಕ್ಕಾಕೊಂಡಿದೆ ಅಂದರೆ ಇನ್ನೊಂದು ಕಡೆ ಚಾಂಬರ್ನ ಓಪನ್ ಮಾಡಿ ಒಂದು ಸ್ಟಿಕ್ ಇಟ್ಟು ಫೋರ್ಸ್ ಮಾಡ್ತಾರೆ, ವಾಟರ್ ಫೋರ್ಸ್ ಮಾಡ್ತಾರೆ, ಅದರಿಂದ ಕ್ಲಿಯರ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಚಾಂಬರ್ನ ಓಪನ್ ಮಾಡೋದಕ್ಕಾಗಲ್ಲ, ಅದರಿಂದ ದೂರನಿಂದ ಒಂದು 10 ಮೀಟರ್ನಿಂದ ಅವ್ರು ಪ್ರೆಷರ್ ಕೊಡ್ತಾರೆ. ಅದೇ ರೀತಿಯಾಗಿ ಲಿವರ್ ಒಂದು ಆರ್ಗನ್ನು ಡೈರೆಕ್ಟಾಗಿ ಮುಟ್ಟೋದಕ್ಕೂ ಆಗಲ್ಲ. ಅದೇ ರೀತಿಯಾಗಿ ಲಂಗ್ಸ್ನು ಮುಟ್ಟೋದಕ್ಕಾಗಲ್ಲ. ಥೊರಾಸಿಕ್ ರೀಜನ್ಸಲ್ಲಿ ನೀವು ನೋಡಿದರೆ ಅದು ಹೊಟ್ಟೆ ಇರ್ಬೋದು, ಇಲ್ಲಾಂದರೆ ನಿಮಗೂ ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಗಾಲ್ ಬ್ಲಾಡರ್ ಇರ್ಬೋದು, ಪ್ಯಾನ್ಕ್ರಿಯಾಸ್, ಸ್ಪ್ಲೀನ್ ಇರ್ಬೋದು ಆಯಿತಾ, ಹಾರ್ಟ್ ಇರ್ಬೋದು. ಇದು ಡೈರೆಕ್ಟಾಗಿ ಮುಟ್ಟೋದಕ್ಕೂ ಆಗಲ್ಲ. ಎಷ್ಟು ಮಾಡಬೇಕೋ ಅಷ್ಟೇ ಮರ್ಮದಲ್ಲಿ ಮಾಡ್ಬೋದು. ವ್ಯಾರಸ್ ಈ ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ಸ್ ನಾವು 2 ಕಡೆಯಿಂದ ಮಾಡ್ತೀವಿ. ಪೆರಿಫರಲ್ ಸಿಸ್ಟಮ್ಸ್, ಲೋಯರ್ ಲಿಮ್ಸ್ ಹೇಳ್ತೀವಿ. ಒಂದ ಕೈನಿಂದ ಮಾಡ್ಬೋದು, ಇಲ್ಲಾಂದರೆ ಪಾದದಿಂದ ಮಾಡ್ಬೋದು, ತಲೆಯಿಂದ ಮಾಡ್ಬೋದು. ಸೊ ಇದೇ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಒಂದು ಕಳೆದ ಭಾಗದಲ್ಲಿ ಒಂದು ಪೂರ್ತಿ ನಾನು ಇದು ಸ್ಟ್ರಕ್ಚರ್ ತೋರಿಸ್ತೀನಿ, ಬಾಡಿ ಸ್ಟ್ರಕ್ಚರ್, ಅನಾಟಮಿ, ಸರ್ಕ್ಯುಲೇಟರಿ ಸಿಸ್ಟಮ್.
ಅದರಲ್ಲಿ ಯಾವ್ದ್ಯಾವ್ದು ವೇನ್ ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ಅಂತ ತೋರಿಸಿದೆ. ಅದು ಪಾದದಲ್ಲಿ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಅಲ್ಲಿ ನಾವು ಪ್ರೆಷರ್ ಕೊಡ್ತೀವಿ 5 to 15 ಸೆಕೆಂಡ್ಸ್ ಆರ್ 30 ಸೆಕೆಂಡ್ಸ್. ಅದರಿಂದ ಆ ಚಾನಲ್ ಎಲ್ಲಿ ಬ್ಲಾಕ್ ಆಗಿದೋ ಅದು ಓಪನ್ ಆಗುತ್ತೆ, ಬೇವರ ಥರ ಈಚೆ ಬಂದ್ಬಿಡತ್ತೆ. ಅದಾದಮೇಲೆ ಲಿವರ್ ಫಂಕ್ಷನ್ ಆಗೋದು ಪರ್ಫೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಅದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಕೆಲವ್ರಿಗೂ ಸಿರೋಸಿಸ್ ಥರ ಬಂದ್ಬಿಟ್ಟಿದೆ ಅಂದರೆ ಆವತ್ತು ನಾವು ಆಯುರ್ವೇದ ಮೆಡಿಕೇಶನ್ಸ್ ಯೂಸ್ ಮಾಡಬೇಕು. ಸೊ ಆ ಥರ ಮೆಡಿಕೇಶನ್ಸ್ ಮಾಡಿದರೆ ನಾವು ಘೃತ ಅಂಟು ಹೇಳ್ತೀವಿ, ಅದು ಬಂದು ಒಂದು ಗೀ ತುಪ್ಪ, ಆ ಥರ ಒಂದು ಮೆಡಿಕೇಶನ್ಸ್ ನಾವು ಕೊಡ್ತೀವಿ. ಅದರಿಂದ ವಿರೇಚನ ಪ್ರಾಸೆಸ್ ಮಾಡ್ತೀವಿ. ಅವ್ರಿಗೂ ವಿರೇಚನ ಅಂದರೆ ಫುಲ್ ಹೊಟ್ಟೆನೂ ಕ್ಲೀನ್ಸ್ ಮಾಡ್ತೀವಿ, ಲಿವರ್ನು ಕ್ಲೀನ್ಸ್ ಮಾಡ್ತೀವಿ. ಅವ್ರಿಗೂ ಪ್ರತಿದಿನ ಒಂದು ಘೃತ ಒಂದು 50 mg ನಿಂದು 300 mg ವರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಅದು ಡೈಜೆಸ್ಟ್ ಮಾಡಬೇಕು ಅವರು. ಅದಕ್ಕೂ ಬಿಸಿ ನೀರು ಕುಡಿಸ್ತೀವಿ. ಅದು ಎವ್ರಿ ಹಾಫ್ ಆನ್ ಅವರ್ ಕುಡಿತಾ ಇರಬೇಕು. ಅದರಿಂದ ಈಚೆ ಬರೋದಕ್ಕೂ ಶುರು ಆಗುತ್ತೆ ಬೇವರು. ಆ ಸ್ಮೆಲ್ಲೂ ಘೃತ ಸ್ಮೆಲ್ನೂ ಬರುತ್ತೆ. ಸೊ ಆ ಥರ ಲಿವರ್ ಸಿರೋಸಿಸ್ಗೂ ನಾವು ಮಾಡ್ತೀವಿ. ಅದೇ ಥರ ಪುನರ್ನವ ಮಂಡೂರ ಅಂಟು ಮೆಡಿಕೇಶನ್ಸ್ ಒಂದು ಕೊಡ್ತೀವಿ, ಲೋಹಶವ ಕೊಡ್ತೀವಿ. ಸೊ ಇದೆಲ್ಲ ಕ್ಲಾಸಿಕಲ್ ಫಾರ್ಮೇಷನ್ಸ್. ಘೃತಾನು ಅದೇ ಥರ ಮಾಡ್ತೀವಿ. ಇನ್ನೊಂದು ಭಸ್ಮ ಮಾಡ್ತೀವಿ, ಮಿನರಲ್ ಪ್ರಿಪ್ರೇಷನ್ಸ್, ಲಹು ಭಸ್ಮ ಅಂತ ಇದೆ, ಅದು ಮಾಡಿದರೆ, ಇಲ್ಲ ತಾಮ್ರ ಭಸ್ಮ, ಮೈಕ್ರೋ ಡೋಸಿಂಗ್, ಇದೆಲ್ಲ ಮಾಡಿದರೆ ಮೈ ಮೇಲೆ ಸ್ವಲ್ಪ ಇದು ಅಪ್ಲೈ ಮಾಡಿ ಪ್ರೆಷರ್ ಕೊಟ್ಟು ಮಾಡಿದರೆ ಆವತ್ತು ಲಿವರ್ ಫಂಕ್ಷನ್ ಮಾಡೋದು ಚೆನ್ನಾಗಿ ಶುರು ಆಗುತ್ತೆ. ಫೈನಲಿ ನಾವು ರೆಕಮೆಂಡ್ ಮಾಡೋದು ಏನಂದರೆ ಪಥ್ಯಾಹಾರ. ಪಥ್ಯಾಹಾರ ಇಲ್ಲ ಅಂದರೆ ಏನೂ ಸರಿ ಆಗಲ್ಲ. ಇದೆಲ್ಲ ಮಾಡಿದ ಮೇಲೆ ಎಲ್ಲರೂ ಪಥ್ಯಾಹಾರ ತೊಗೋಬೇಕು. ಆಯಿಲಿ ಫುಡ್ಸ್ ಬಿಡಬೇಕು, ಎಕ್ಸಸ್ ಸಾಲ್ಟಿ ಫುಡ್ಸ್ ಬಿಡಬೇಕು, ಜಂಕ್ ಫುಡ್ಸ್ ಬಿಡಬೇಕು, ಆಲ್ಕೋಹಾಲ್, ಸ್ಮೋಕಿಂಗ್ ಇದೆಲ್ಲ ಬಿಟ್ಟರೆ ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ವಾಮೀಜಿ, ಲಿವರ್ಗೆ ಸಂಬಂಧಪಟ್ಟ ಹಾಗೆ ಬರುವಂಥ ಸಮಸ್ಯೆಗಳನ್ನ ಯಾವ ರೀತಿ ನಾವು ಮರ್ಮ ಚಿಕಿತ್ಸೆ ಆ್ಯಂಡ್ ಆಯುರ್ವೇದದ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಯಕೃತ್ತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳಿಗೆ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸೆಯ ಮೂಲಕ ನೀವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.